ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಲ್ಲಿನ ಪ್ರಮುಖ ಸುದ್ದಿಗಳನ್ನು. ಬಡ ಪ್ರತಿಭಾವಂತ ಮಕ್ಕಳ ಜೀವನ ಸಾಧನೆಗೆ ನಾಗರಿಕರು ಸಹಕರಿಸಬೇಕೆಂದು ಪತ್ರಕರ್ತ ಬಾಲಾಜಿ ಕುಂಬಾರ್ ಹೇಳಿದರು. ಔರಾ ತಾಲೂಕಿನ ಯಕ್ಲಾರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರೀಸೆನ್ ಸಂಸ್ಥೆ ವತಿಯಿಂದ ಶಾಲಾ ಮಕ್ಕಳಿಗೆ ಸ್ವೆಟರ್ ಹಾಗೂ ಬಟ್ಟೆಗಳು ವಿತರಣೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಯ ಗಡಿಭಾಗದ ಶಾಲೆಯ ಮಕ್ಕಳು ಪ್ರತಿಭಾವಂತರಾಗಿದ್ದು ಅವರಿಗೆ ನೆರವಿನ ಹಸ್ತ ಬೇಕಾಗಿದೆ. ಪ್ರತಿಭಾವಂತ ಮಕ್ಕಳ ಏಳಿಗೆಗೆ ಸಮುದಾಯದ ಪ್ರತಿಯೊಬ್ಬ ಜವಾಬ್ದಾರಿ ವ್ಯಕ್ತಿ ಸಹಕಾರ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ರೀಸೆನ್ ಸಂಸ್ಥೆ ಕಳೆದ 8 ವರ್ಷಗಳಿಂದ ನಿರಂತರ ಒಂದಿಲ್ಲ ಒಂದು ಸಮಾಜಮುಖಿ ಕೆಲಸ ಕಾರ್ಯ ಮಾಡುತ್ತಾ ಜನಸಾಮಾನ್ಯರ ಹೃದಯ ಗೆಲ್ಲುವ ಕೆಲಸ ಮಾಡುತ್ತಲಿದೆ. ಸಂಸ್ಥೆ ಕೆಲಸ ಕಾರ್ಯ ಅನುಕರಣೀಯ ಎಂದು ನುಡಿದರು. ಪಾಶ್ಚಿಮಾತ್ಯರ ಪ್ರಭಾವದಿಂದಾಗಿ ನಮ್ಮ ಹಲವಾರು ಸಂಸ್ಕೃತಿಗಳು ಅಳಿಸಿ ಹೋಗುತ್ತಿದ್ದು ಅದೆಲ್ಲವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ ಭಜನಾ ಸ್ಪರ್ಧೆಯ ಸ್ವಾಗತ ಸಮಿತಿ ಅಧ್ಯಕ್ಷ ಬಸವರಾಜ್ ಧನೂರ್ ಕರೆ ನೀಡಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಕೇಂದ್ರ ಸಮಿತಿಯ 2ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ ಹಾಗೂ ಭಜನಾ ಸ್ಪರ್ಧೆ ಮತ್ತು ರಾಜ್ಯೋತ್ಸವ ಪುರಸ್ಕರ್ತರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಸಂತೋಷ ತಂದಿದೆ. ಮೊದಲದಕ್ಕೆ ನಾನು ವಿಜಯ್ ಕುಮಾರ್ ಸೋನಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಬರುವಂತಹ ಜನವರಿ 11, 12 2 ದಿನಗಳ ಕಾಲ ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ ಹಾಗೂ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಏನಂದರೆ, ಭಾಳ ದೊಡ್ಡ ಇತಿಹಾಸ ಇರತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಪಾಶ್ಚಿಮಾತ್ಯ ಒಂದು ಪ್ರಭಾವದಲ್ಲಿ ಅನೇಕ ನಮ್ಮ ಸಂಗತಿಗಳು ಅಳಿದು ಹೋಗ್ತಾ ಇವೆ, ನಶಿಸಿ ಹೋಗ್ತಾ ಇವೆ. ಅವುಗಳನ್ನು ಉಳಿಸಿ ಬೆಳೆಸುವಂತಹ ಕಾರ್ಯ ಇವತ್ತು ಮಾಡಬೇಕಾಗಿದೆ. ಅದರಲ್ಲಿನೇ ನಮ್ಮ ತತ್ವ ಪದಕಾರರ ಒಂದು ಏನು ಭಜನಾ ಸ್ಪರ್ಧೆ, ಅದನ್ನು ಹಾಡೋರು ಹಿಂದೆ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೆವು, ಹಳ್ಳಿಗೆಲ್ಲ ಬರ್ತಿದ್ರು, ಹಾಡ್ತಿದ್ರು. ಆದರೆ ಈಗ ಅದು ಹಳ್ಳಿಗಳಲ್ಲಿ ಕೂಡ ಭಾಳ ತೀರನೇ ಕಮ್ಮಿ ಆಗಿದೆ. ಎಲ್ಲೋ ಒಬ್ಬರು ಇಬ್ಬರು ಈಗಂಥವ್ರು ವೇದಿಕೆಗಳಲ್ಲಿ ಮಾತ್ರ ಹಾಡ್ತಾ ಇದ್ದಾರೆ. ಹಿಂದೆ ಅದು ಒಂದು ರುಟೀನ್ ಆಗಿತ್ತು. ಆದರೆ ಅಂತ ಎಲ್ಲ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಗೆ ಸಂಕೇತವಾದ ಕ್ರೈಸ್ತರ ಧರ್ಮೀಯರ ಪವಿತ್ರವಾದ ಕ್ರಿಸ್ಮಸ್ ಹಬ್ಬವನ್ನು ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಚರ್ಚ್ಗಳು ವಿದ್ಯುತ್ ದೀಪಗಳಿಂದ ಮಿನುಗುವ ಕ್ರಿಸ್ಮಸ್ ಟ್ರೀ, ಚರ್ಚ್ಗಳಿಂದ ಪ್ರಾರ್ಥನೆ, ಸಂತಾನಿಂದ ಮಕ್ಕಳಿಗೆ ಸರ್ಪ್ರೈಸ್ ಉಡುಗೊರೆಗಳು, ಬಗೆ ಬಗೆ ಕೇಕ್ ಸ್ವಾದಗಳು, ಈ ಎಲ್ಲ ವಿಶೇಷತೆಗಳ ಹೂರಣ, ಭಕ್ತಿ ಮತ್ತು ಸಂಭ್ರಮಾಚರಣೆ, ಪ್ರೀತಿ, ಶಾಂತಿ, ಸೌಹಾರ್ದತೆ ಸಾರಿದ ಯೇಸು ಕ್ರಿಸ್ತನ ಸ್ಮರಣೆ ಎಲ್ಲವೂ ಮೇಳೈಸಿದ ಹಬ್ಬವೇ ಕ್ರಿಸ್ಮಸ್. ಹಬ್ಬದ ನಿಮಿತ್ತ ನಗರದ ಮಂಗಲ್ಪೇಟ್ ಬಳಿಯ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನಾ ಕೂಟ ಏರ್ಪಡಿಸಲಾಯಿತು. ಈ ಪ್ರಾರ್ಥನಾ ಕೂಟದಲ್ಲಿ ಸಹಸ್ರಾರು ಕ್ರೈಸ್ತರು ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಪರಸ್ಪರ ಆಲಿಂಗಿಸಿ ಹಬ್ಬದ ಶುಭಾಶಯಗಳು ಕೋರಿಕೊಳ್ಳುತ್ತಿರುವುದು ಕಂಡುಬಂತು. ಈ ಪ್ರಾರ್ಥನಾ ಕೂಟದಲ್ಲಿ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ನಗರಸಭೆ ಮೊಹಮ್ಮದ್ ಗೌಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಶೆಮುಕ್ತ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಪುರಸಭೆ ಅಧಿಕಾರಿ 1 ಲಕ್ಷ ಹಣದ ಬೇಡಿಕೆ ಇಟ್ಟಿದ್ದರು. ಹಣ ನೀಡಿದ್ದಕ್ಕೆ 75 ಲಕ್ಷ ಖರ್ಚು ಮಾಡಿ ಕಟ್ಟಿಸಿದ ಆಸ್ಪತ್ರೆ ಕಾಂಪೌಂಡ್ ನೆಲಸಮ ಮಾಡಿದ್ದಾರೆ ಎಂಬ ಪಾಂಡುರಂಗ್ ಕನಸೆ ಅವರು ನನ್ನ ಮೇಲೆ 1 ಲಕ್ಷ ರೂಪಾಯಿ ಸುಳ್ಳು ಆರೋಪವನ್ನು ಹೊರಡಿಸ್ತಾ ಇದ್ದಾರೆ. ಆದರೆ ನಾನು ಯಾವುದೇ ರೀತಿಯ ದುಡ್ಡು ಕೇಳಿಲ್ಲ. ನಾನು 1 ಲಕ್ಷ ರೂಪಾಯಿ ಕೇಳಿಲ್ಲ. ಒಂದು ವೇಳೆ ಕೇಳಿದ್ದೇ ಆದಲ್ಲಿ ನನಗೆ ಡಾಕ್ಯುಮೆಂಟ್ ತೋರಿಸಿ, ಇಲ್ಲ ಆದರೆ ನಾನು ಅವರ ಮೇಲೆ ಮಾನಹಾನಿ ಮೊಕದ್ದಮೆಯನ್ನು ಹಾಕುತ್ತೇನೆ ಎಂದು ಪುರಸಭೆಯ ಅಧಿಕಾರಿಯಾದ ಸಂಗಮೇಶ್ವರ್ ಕಾರ್ಬಾರಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಜೊತೆ ಪೊಲೀಸ್ ಇಲಾಖೆಯ ಸಹಾಯ ಪಡೆದುಕೊಂಡು ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಾನು ಪಾಂಡುರಂಗ್ ಕನಸೆಯವರಿಗೆ 3 ಬಾರಿ ನೋಟಿಸ್ ಕೂಡ ನೀಡಿದ್ದೇನೆ. 2ನೇ ನೋಟಿಸ್ ನೀಡಲು ಖುದ್ದಾಗಿ ನಾನೇ ಹೋಗಿದ್ದೆ. ಆದರೂ ಅವರು ಅಕ್ರಮವಾಗಿ ಕಟ್ಟುತ್ತಿರುವುದು ನಿಲ್ಲಿಸಿರಲಿಲ್ಲ. ನೋಟಿಸ್ ಕೊಟ್ಟಿಲ್ಲ ಅಂತ ನಾವು ಫಸ್ಟ್ ನೋಟಿಸು 8/11/2024 ಕೊಟ್ಟಿದ್ದೀವಿ. ಮತ್ತು ಫೋಟೋನೂ ಅವಶ್ಯ. ಫಸ್ಟ್ ನೋಟಿಸು 8/11/2024, ಸೆಕೆಂಡ್ ನೋಟಿಸು ಖುದ್ದು ನಾನೇ ಆಗಿ 16/11/2024 ಕೊಟ್ಟಿನಿ. ಥರ್ಡ್ ನೋಟಿಸ್
ಸೆಕೆಂಡ್ ನೋಟಿಸ್ದಾಗ ಸ್ಟಾಪ್ ಮಾಡ್ರಂತಂದೆವು. ಅವರು ಬಹಿರಂಗವಾಗಿ ಕಟ್ತಾ ಇದ್ದರು. ಥರ್ಡ್ ನೋಟಿಸು ಕೊಟ್ಟೆವು, ಅವ್ರು ಕಟ್ಟಿದ್ದರು 16/12/2024 ಫೇಕ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಕಟ್ತಾ ಇದ್ದರು. ನಾವೇನು ಮಾಡಿದೆವು 21 ಡೇಟಿಗೆ ಡೆಮೊಲಿಷ್ ಮಾಡಿದೆವು. ಅವರೆಲ್ಲ ಥರ ನಾವು ಯಾವುದೇ ನೋಟಿಸ್ ನೀಡಿಲ್ಲ ಅಂತ. ಬಟ್ ನಾವು ನೋಟಿಸ್ ನೀಡಿದ್ದು ನಾವು ನಿಮ್ಗೆ ಕಾಪಿ ಕೊಡ್ತೀವಿ. ಮತ್ತು 2016 ಸರ್ಕ್ಯುಲರ್ ಪ್ರಕಾರ ಆನ್ಲೈನ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೋಬೇಕಂತದ. ಅವರು ಮಗ ಪಾಂಡುರಂಗ್ ಕನ್ಸೆ ಸರ್ ಅವರು ನಮ್ಮ TMC ಮೆಂಬರ್ರ, ಅವರಿಗೆಲ್ಲ ಗೊತ್ತಿದೆ. ಫಿರ್ ಭಿ ಅವರು ಆಫ್ಲೈನ್ ಅದು ಭೀ ಆಫ್ಲೈನ್ ಪರ್ಮಿಷನ್ ಫೋರ್ಜ್ ಅಂದ್ರೆ ಫೇಕ್ ಕ್ರಿಯೇಟ್ ಮಾಡಿ ನಮ್ಮದು ಹಿಂದಿನ ಚೀಫ್ ಆಫೀಸರಿಗೆ ನಾವು ಲೆಟ್ರ್ ಬರೆದಿದ್ದೆವು, ನೀವು ಕೊಟ್ಟಿಲ್ಲ ಅಂತ. ಬಟ್ ಅವರೇನು ನಾವು ಕೊಟ್ಟಿಲ್ಲ ಅಂತ ಹೇಳಿ ಲೆಟ್ರ್ ಕೊಟ್ಟಾರೆ ಸರ್. ಮತ್ತು ಕನ್ಸ್ಟ್ರಕ್ಷನ್ ಮನ್ ಡೆಮೊಲಿಷ್ ಮಾಡೋದು ನನ್ನ ಮ್ಯಾಗೆ ಸುಳ್ಳು ಆರೋಪ ಮಾಡತ್ತಾರೆ ಸರ್. ಫಸ್ಟ್ ಕಂಪ್ಲೇಂಟ್ ಬಂತು, ವಿನಾಯಕ್ ತಂದೆ ಶಿವಾಜಿರಾವ್ ಭಾಂಗೆ. ಏನಂತಂದ್ರೆ ಭಾಲ್ಕಿ ಪಟ್ಟಣದಲ್ಲಿ ಸರ್ವೆ ನಂಬರ್ 204205 ಒಟ್ಟು ವಿಸ್ತೀರ್ಣ 12 ಎಕರೆ 29 ಗುಂಟೆ ಜಮೀನು. ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಇದರಲ್ಲಿ ಕಾನೂನು ಬಹಿರವಾಗಿ ಮಾಡಿಕೊಂಡು ಕ್ರಿಯಾಪತ್ರ ಇದರಲ್ಲಿ ಕಟ್ಟಡ ಪರವಾನಗಿ ಯಾವ ಆಧಾರ ಮೇಲೆ ನೀಡಿದರೆ ಇದ್ರ ಬಗ್ಗೆ ದೂರು ಅರ್ಜಿ ನಮಗೆ ನೀಡಿದರು ಸರ್. ಅವರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಕಟ್ತಾ. ಡಾಕ್ಟರ್ BR ಅಂಬೇಡ್ಕರ್ ಅವರ 1927 ಡಿಸೆಂಬರ್ 25ರಂದು ಮನಸ್ಮೃತಿ ದಹಿಸಿದ ಘಟನೆ ಸ್ಮರಣಾರ್ಥವಾಗಿ ನಿನ್ನೆ ದಲಿತ ಯೂನಿಟಿ ಮೂವ್ಮೆಂಟ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮನಸ್ಮೃತಿ ಪ್ರತಿಕೃತಿ ದಹನ ದಿನ ಆಚರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮನಸ್ಮೃತಿ ಪ್ರತಿಕೃತಿ ದಹಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಮಾರುತಿ ಬಹುದ್ದೆ, ಶತಮಾನಗಳಿಂದ ಜಾತಿ ಮತ್ತು ವರ್ಣಾಶ್ರಮದ ಪರಿಪಾಲನೆ ಮಾರ್ಗದರ್ಶಿಯಾಗಿದ್ದ ಮನಸ್ಮೃತಿಯನ್ನು ಅಂದು ಬಾಬಾ ಸಾಹೇಬರು ಸುಟ್ಟು ಹಾಕಿದ್ದರು. ಅದರ ಸ್ಮರಣಾರ್ಥವಾಗಿ ಇಂದು ನಾವು ಸಹ ಮನಸ್ಮೃತಿಯನ್ನು ದಹಿಸಿ ಕೆಟ್ಟ ಆಚರಣೆಗೆ ಕಾರಣವಾಗಿದ್ದ ಮಾನವ ವಿರೋಧಿ ಗ್ರಂಥವನ್ನು ಸುಟ್ಟು ಹಾಕಿದ್ದೇವೆ. ಹೊಲದಲ್ಲಿ ಇಟ್ಟಿದ್ದ ಯೂರಿಯಾ ಗೊಬ್ಬರ ತಿಂದು 12 ಆಡು ಸಾವನ್ನಪ್ಪಿದ ಘಟನೆ ಭಾಲ್ಕಿ ತಾಲೂಕಿನ ಹಲಹಿಪ್ರಗ ಗ್ರಾಮದಲ್ಲಿ ಜರುಗಿದೆ. ಗಣಪತರಾವ್ ತಂದೆ ನರಸಿಂಗರಾವ್ ಅವರಿಗೆ ಸೇರಿದ 12 ಆಡುಗಳನ್ನು ಎಂದಿನಂತೆ ಮನೆಯಿಂದ ಹೊಲ ಕಡೆ ತೆಗೆದುಕೊಂಡು ಹೋಗಿದ್ದರು. ತೊಗರಿ ಹೊಲ ಖಾಲಿಯಾಗಿರುವ ಕಾರಣ ಆ ಹೊಲದಲ್ಲಿ ಆಡುಗಳನ್ನು ಬಿಟ್ಟು ಮೇಯಿಸುತ್ತಿದ್ದಾಗ ಅಲ್ಲಿ ಕಾಡು ಹಂದಿ ಕಾಟ ಹೆಚ್ಚಿರುವ ಕಾರಣ ಹೊಲದಲ್ಲಿ ಯೂರಿಯಾ ಗೊಬ್ಬರ ಇಟ್ಟಿದ್ದರು. ಅದನ್ನು ಅಲ್ಲಿದ್ದ ಆಡುಗಳು ತಿಂದು ಸಾವನ್ನಪ್ಪಿವೆ. ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ತನ್ನ 20ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಆಯೋಜಿಸಲಾಗುತ್ತಿದೆ. ಈ ಮೇಳದ ಅಂಗವಾಗಿ ರೀಲ್ಸ್ ತಯಾರಿಕೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಗ್ರಾಮೀಣ ಸಮೃದ್ಧಿ ಮತ್ತು ಜೀವನೋಪಾಯ ಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಹಾಗೂ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ 20 ವರ್ಷಗಳ ಸಂಭ್ರಮ ಇದು ಸ್ಪರ್ಧೆಯ ಥೀಮ್ ಆಗಿರುತ್ತದೆ. ಶ್ರೀ ಚನ್ನಬಸವೇಶ್ವರ ಗುರುಕುಲ ಆವರಣದಲ್ಲಿ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಗಳ ಕುರಿತು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕುಸುಂಬೆ, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಡಾಕ್ಟರ್ ಕೆ ರಾಘವೇಂದ್ರ ಭಟ್, ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ, ಪ್ರಾಚಾರ್ಯ ಬಸವರಾಜ್ ಮೊಳಿಕೆರೆ ಹಾಗೂ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಎಲ್ಲ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.